ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವರಿಗೆ ಅಕ್ಕಿ ರೈಸ್ ತಿನ್ನೋದ್ರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ಸ್ ಇರುತ್ತೆ. ಬಟ್ ಹೌದು ಇರುತ್ತೆ, ಬಟ್ ಒಂದು ಡಿಫ್ರೆಂಟ್ ವೇಲಿ ಈ ಥರ ನಾವು ಆ ರೈಸ್ನ ತಿನ್ನೋದ್ರಿಂದ ಯಾವ ರೀತಿಯಾದ ಆರೋಗ್ಯ ಸಮಸ್ಯೆ ಇರೋದಿಲ್ಲ, ಇನ್ನೂ ನಮಗೆ ಆರೋಗ್ಯ ಹೆಚ್ಚಾಗುತ್ತೆ. ಇದರಲ್ಲಿ ನಾವು ಯಾವ ರೀತಿ ವಾಶ್ ಮಾಡಬೇಕು ಮತ್ತು ಅಕ್ಕಿನ ನೆನೆಸಿಟ್ಟು ತಿನ್ನಬೇಕಾಗತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೂ ಹೆಚ್ಚಾದಂಥ ಹೆಲ್ತ್ ಬೆನಿಫಿಟ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಫಸ್ಟ್ ನಾವಿಲ್ಲಿ ಅಕ್ಕಿ ಹೇಗೆ ವಾಶ್ ಮಾಡಬೇಕು ಅಂದರೆ 2 to 3 ಟೈಮ್ಸ್ ಅಕ್ಕಿನ ವಾಶ್ ಮಾಡಬೇಕು. ಅದರಲ್ಲಿರೋ ಪೌಡರ್ ಮತ್ತು ಕೆಮಿಕಲ್ಸ್ ಎಲ್ಲ ಹೋಗುತ್ತೆ, ಅವಾಗ ನೀಟಾಗಿ ಅನ್ನ ಆಗುತ್ತೆ. ಜೊತೆಗೆ ಅಕ್ಕಿನ ನಾವು ನೆನೆಸಿಡಬೇಕಾಗುತ್ತೆ. ಎಷ್ಟೊತ್ತು ನೆನೆಸಿಡ್ಬೇಕಂದ್ರೆ ಬಾಸುಮತಿ ರೈಸ್ ಆದರೆ 30 ಮಿನಿಟ್ಸ್ ನೆನೆಸಿಟ್ರೆ ಸಾಕು. ನಾರ್ಮಲ್ ಅಕ್ಕಿ ಆದರೆ 15 to 20 ಮಿನಿಟ್ಸ್ ನೆನೆಸಿಟ್ರೆ ನಿಮಗೆ ಎನಫ್ ಆಗುತ್ತೆ, ಸಾಫ್ಟಾಗಿ ರೈಸ್ ಆಗುತ್ತೆ. ಸೊ ಈ ಥರ 2 to 3 ನಿಮಿಷ ಎರಡು ಸತಿ ವಾಶ್ ಮಾಡಿ 15 ನಿಮಿಷ ಹಾಫ್ ಆನ್ ಅವರ್ ನೆನೆಸಿಟ್ಟು ನಾವು ರೈಸ್ನ ಮಾಡಿ ತಿನ್ನೋದ್ರಿಂದ ನಮಗೆ ಸುಮಾರು ಹೆಲ್ತ್ ಬೆನಿಫಿಟ್ ಇದೆ. ಸೊ ಆ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ನಾವೀಗ ನೋಡೋಣ ಬನ್ನಿ. ಇಲ್ಲಿ ನಾವು ನೆನೆಸಿರೋ ಅಕ್ಕಿ ನೆಂದ ಮೇಲೆ ನಾವು ರೈಸ್ನ ಮಾಡಿದ್ರೆ ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಸಾಫ್ಟಾಗಿ ಅಕ್ಕಿ ಆಗುತ್ತೆ. ಅಕ್ಕಿ ಸಾಫ್ಟ್ ಆಗೋದ್ರೆ ನಮ್ಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಎವ್ರಿಡೇ ನಾವು ಇದನ್ನು ಬಳಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ನಮಗಿದು ಒಳ್ಳೇದು ಕೊಡುತ್ತೆ. ನೆಕ್ಸ್ಟ್ ನಮಗೆ ಇದು ಹೆಚ್ಚು ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ನೆನೆಸಿರೋ ಅಕ್ಕಿ ನಮಗೆ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರೋಂಥ ಒಂದು ವಿಟಮಿನ್ಸ್ ಸಿಗುತ್ತೆ. ಸೊ ಅದರಿಂದ ನಮಗೆ ಶಕ್ತಿ ಅಲ್ಲದೇನೂ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಹ್ಯುಮಿನಿಟಿನ ಬೂಸ್ಟ್ ಮಾಡುತ್ತೆ. ಇದರಲ್ಲಿ B6 ಮತ್ತು B12 ಇರುತ್ತೆ. ಅಕ್ಕಿನ ನೆನೆಸಿಡೋದ್ರಿಂದ ಇದು ನಮಗೆ ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂಥ ಒಂದು ಅಂಶ ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗುತ್ತೆ. ಆವಾಗ ನಮಗೆ ನಮ್ಮ ಬಾಡಿಯಲ್ಲಿ ಹ್ಯುಮಿನಿಟಿನೂ ಸಹ ಈಸಿಯಾಗಿ ಇದು ನಮಗೆ ಬೂಸ್ಟ್ ಮಾಡುತ್ತೆ. ಈ ಸೀಸನಲ್ ಕಾಯಿಲೆಗಳು ಬರುತ್ತಲ್ವ, ಕೋಲ್ಡ್ ಟೈಮಲ್ಲಿ ಕೋಲ್ಡ್ ಆಯಿತು, ಬೇಸಿಗೆ ಟೈಮಲ್ಲಿ ಹೀಟ್ ಆಗಿತ್ತು, ಈ ಥರ ಒಂದು ಪ್ರಾಬ್ಲಮ್ಸ್ನ ತಡೆಯೋದಕ್ಕೆ ನಮಗಿದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಮಗೆ ವಿಟಮಿನ್ಸ್ ಕೊರತೆ ಅಂದರೆ ಆಗೋದಕ್ಕೆ ಇದು ಬಿಡೋದಿಲ್ಲ. ಇದರಲ್ಲಿ ನೆನೆಸಿಡೋದ್ರಿಂದ ಎಲ್ಲ ಅಂಶವೂ ಇದರಲ್ಲೇ ಇರುತ್ತೆ. ಈಸಿಯಾಗಿ ಡೈಜೆಷನ್ ಆಗುತ್ತೆ, ನಮಗೆ ಹೆಲ್ತ್ಗೂ ಸಹ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ವ, ಅವ್ರಿಗೆ ನೆನೆಸಿರೋ ಅಕ್ಕಿ ತಿನ್ನೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅವ್ರಿಗೆ ಹೊಟ್ಟೆ ನೋವು ಈ ಥರ ಸಮಸ್ಯೆ ಎಲ್ಲ ಬರೋದಿಲ್ಲ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಅಕ್ಕಿನ ತೊಳೆದು ಮತ್ತು ನೆನೆಸಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ ನಮಗಿದೆ. ಸೊ ಇಷ್ಟು ಇನ್ಫಾರ್ಮೇಷನು ನಿಮಗೆ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.